ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಾಗ ನಾನು ಆಟೋಕ್ಯಾಡ್ ಸಾಫ್ಟ್ವೇರ್ ಹೆಂಗೆ ಯೂಸ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ಬರ್ರಿ. ಆಟೋಕ್ಯಾಡ್ ಸಾಫ್ಟ್ವೇರ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸಿವಿಲ್ ಇಂಜಿನಿಯರ್ ಅಂತ ಹೇಳ್ಬೋದು ರೀ. ಅದು ಥರ್ಡ್ ಸಮ್ದಾಗ ಒಂದು ಸಬ್ಜೆಕ್ಟ್ ಒಳಗೆ ನಾವು ಆಟೋಕ್ಯಾಡ್ ಸಾಫ್ಟ್ವೇರ್ ಅನ್ನೋದು ಯೂಸ್ ಮಾಡ್ತೀವಿ ರೀ. ಅದು ಯಾವ ಸಬ್ಜೆಕ್ಟ್ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಆಟೋಕ್ಯಾಡ್ನ ನಾವು ಬಿಲ್ಡಿಂಗ್ ಪ್ಲ್ಯಾನಿಂಗ್ಗೆ ಅಥವಾ ಹಾಸ್ಪಿಟಲ್ ಪ್ಲ್ಯಾನಿಂಗ್ ಅಥವಾ 2 BHK ಬಿಲ್ಡಿಂಗ್ ಪ್ಲ್ಯಾನ್ ಅಥವಾ 3 BHK ಬಿಲ್ಡಿಂಗ್ ಪ್ಲ್ಯಾನಿಂಗ್ಗೆ ಯೂಸ್ ಮಾಡ್ತೀವಿ ರೀ. ಇದು ಟೋಟಲ್ ಆಗಿ ಆಟೋಕ್ಯಾಡ್ ಸಾಫ್ಟ್ವೇರ್ ಫಾರ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು ರೀ. ಆಟೋಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡೋದು ಹೆಂಗಂದ್ರೆ ಅಲ್ಲೇ ಸರ್ಟನ್ ಲಿಮಿಟ್ ಸೆಟ್ ಮಾಡ್ಬೇಕು ರೀ. ಮತ್ತು ಕಮಾಂಡ್ಸ್ ಇದು ಟೋಟಲಾಗಿ ವರ್ಕ್ ಆಗೋದು ಕಮಾಂಡ್ಸ್ ಮೇಲೆ ರೀ. ಫಾರ್ ಎಕ್ಸಾಂಪಲ್ ಈಗ ರೆಕ್ಟ್ಯಾಂಗ್ಯುಲರ್ಗೆ ಶಾರ್ಟ್ಕಟ್ ಕೀ REC ಅಂತ ರೀ. REC ಅಂತ ಟೈಪ್ ಮಾಡಿ ಆಮೇಲೆ ಎಂಟರ್ ಮಾಡಿ ಮತ್ತು ಲೆಂತ್ ಎಷ್ಟು ಬೇಕು ಲೆಂತ್ ಅಷ್ಟು ಲೆಂತ್ ಟೈಪ್ ಮಾಡಿ ಆಮೇಲೆ ವಿಡ್ತ್ ಟೈಪ್ ಮಾಡಿ ಎಂಟರ್ ಕೊಟ್ಟಾದ್ಮೇಲೆ ನಮಗೊಂದು REC ರೆಕ್ಟ್ಯಾಂಗ್ಯುಲರ್ ಸಿಗ್ತೈತೆ ರೀ. ಇದನ್ನು ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡೋದು ಅಂತ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಫುಲ್ ವೀಡಿಯೋ ಅಂತ. ನಾನು ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿರಿ.